ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ ಎಲ್ಲ ಒಂದು ನೀಟ್ ಸ್ಟೂಡೆಂಟ್ಗೆ ಸೆಪ್ಟೆಂಬರ್ ಏನಿದೆ ಇವತ್ತು 24. ಓಕೆ, ಇವತ್ತಿನ ಅಪ್ಡೇಟ್ಗೆ ಸ್ವಾಗತ. ಓಕೆ, ನಿಮಗೆ ಫೈನಲ್ ರಿಸಲ್ಟು ಕೂಡ ಬಿಟ್ಟಾಯಿತು. ಈಗಾಗಲೇ ಕೆಲವೊಂದಿಷ್ಟು ಹುಡುಗರಾಗಲೇ ನಿನ್ನೆ ಪೇಮೆಂಟ್ ಕೂಡ ಮಾಡ್ಕೊಂಡಿರ್ತಾರೆ. ಸಾಧ್ಯ ಆದಷ್ಟು ಕೆಲವೊಂದಿಷ್ಟು ಹುಡುಗರು ಕೆಲವೊಂದಿಷ್ಟು ಪೇಮೆಂಟ್ ಆದರೆ ನಿನ್ನೆನೂ ಕೂಡ ಕೆಲವೊಂದಿಷ್ಟು ಹುಡುಗರು ಅಡ್ಮಿಷನ್ ಕೂಡ ಹೋಗಿರ್ತಾರೆ, ಹೇಳೋಕ್ಕಾಗಲ್ಲ. ಓಕೆ ಸರಿ, ಇವಾಗ ಬಂದುಬಿಟ್ಟು ನಾನು ಏನು ಹೋಗ್ತೀನಿ ಅಂದರೆ ಡೈರೆಕ್ಟಾಗಿ ನೀಟ್ ನೀಟ್ 2025 ಟ್ಯಾಬಲ್ ಹೋಗ್ತೀನಿ. ಇದರಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಇಲ್ಲೇನು ಕಾಣಿಸ್ತಿದೆ ನೋಡಿ, ಮತ್ತೆ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಶುಲ್ಕ ಪಾವತಿ ಮತ್ತು ದೃಢೀಕರಣ ಸ್ಲಿಪ್ ಡೌನ್ಲೋಡ್ ಲಿಂಕ್ ಅಂತಂದು ಒಂದೊಂದ್ರೆ ಪೇಮೆಂಟ್ ಮಾಡಿಬಿಟ್ಟು ಕಂಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಲಿಂಕ್ ಅನ್ನೋದು ಬಿಟ್ಟಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವೆಲ್ಲ ಏನು ಮಾಡ್ಬೋದು ಅಂತಂದರೆ, ಸೊ ಆಪ್ಷನ್ ಎಂಟ್ರಿ ಯಾವ ರೀತಿ ಹೋಗ್ತಿದ್ರು ನೋಡ್ರಿ, ಅಲ್ಲಿವರೆಗೂ ಕೂಡ ಸೇಮ್ ನಿಮಗೆ ಲಾಗಿನ್ ವಿತ್ ಸೀಟ್ ನಂಬರು ಅಥವಾ QR ಕೋಡ್ ಮೂಲಕ ಏನು ಹಾಕೊಂತೀರ, ನಿಮ್ಮ ಆಪ್ಷನ್ ಎಂಟ್ರಿ ನಂಬರು ಆ್ಯಂಡ್ ಅಪ್ಲಿಕೇಶನ್ ನಂಬರು ಮತ್ತು ಆಪ್ಷನ್ ಎಂಟ್ರಿ ಸೀಟ್ ನಂಬರ್ ಹಾಕ್ಕೊಂಡು ಆ್ಯಂಡ್ ಕ್ಯಾಪ್ಷನ್ ಕೋಡ್ ಹಾಕ್ಕೊಂಡು ಸೆಂಡ್ OTP ಕೊಡೊಂದು OTP ಹಾಕ್ಕೊಂಡು ನಿಮ್ಮೊಂದು ಸೆಲ್ಫಿ ಕೇಳಿಸ್ತದ, ಆ ಸೆಲ್ಫಿ ತೊಗೊಂಡು ಕ್ರಾಸ್ ವೆರಿಫಿಕೇಷನ್ ಮಾಡಿಬಿಟ್ಟು ಏನು ಮಾಡ್ತದೆ, ನೆಕ್ಸ್ಟ್ ನಿಮಗೆ ಆ ಒಂದು ಪೇಜ್ ಓಪನ್ ಆಗ್ತದೆ. ಆ ಒಂದು ಪೇಜಲ್ಲಿ ನಿಮಗೆ ಅಡ್ಮಿಷನಲ್ಲಿ ಕೆಳಗಡೆ ಏನು ಬರ್ತದೆ ಅಂತಂದರೆ ನಿಮಗೆ ಆನ್ಲೈನ್ ಪೇಮೆಂಟ್ ಆರ್ ಇದು ಚಲನ್ ಡೌನ್ಲೋಡ್ ಅಂತ ಬಂದಿರ್ತದೆ. ನಿಮಗೆ ಕಡಿಮೆ ಅಮೌಂಟ್ ನಿಮ್ಗೆ ಏನಾದ್ರು ಅನಿಸ್ತಪ್ಪ ಅಂತಂದರೆ ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ಕೊರಿ. ಎರಡು ರೀತಿಯಾಗಿ ಮೆಥಡ್ ಇದೆ. ಓಕೆ, 2 ಮೆಥಡ್ಸ್ ಇದಾವಲ್ವಾ, ನಿಮಗೆ 2 ಮೆಥಡ್ಸ್ ತೋರಿಸುತ್ತೆ ನಿಮಗೆ. ಒಂದು ಆನ್ಲೈನ್ ಮಾಡ್ಕೋರಿ ಅಥವಾ ಆಫ್ಲೈನ್ ಅಂತಂದರೆ ಬ್ಯಾಂಕಿಗೆ ಹೋಗೋರು ಕೂಡ ಹೋಗ್ಬೋದು. ನೋಡಿ, ಜಾಸ್ತಿ ಅಮೌಂಟ್ ಇತ್ತಂತಂದರೆ ಆದಷ್ಟು ಬ್ಯಾಂಕಿಗೆ ಹೋಗೋಕ್ಕೆ ಟ್ರೈ ಮಾಡಿರಿ. ನೀವು 10 ಗಂಟೆ 11 ಗಂಟೆಗೆ ಹೋಗಿ ಬ್ಯಾಂಕಿಗೆ ಹೋಯ್ತಂತಂದರೆ ಇವತ್ತು ಫುಲ್ ಟೈಮ್ ಹೆಂಗಿದ್ರು ಕೂಡ ನಿಮಗೆ ಗೊತ್ತಿರುವಾಗ ಇಲ್ಲಿವರು ಕೂಡ ಟೈಮ್ ಇದೆ. ಅಡ್ಮಿಷನ್ ನಮಗೆ ಸದ್ಯಕ್ಕೆ 28ವರೆಗೂ ಕೂಡ ಇದೆ. ಓಕೆ, 28ವರೆಗೂ ಕೂಡ ಟೈಮ್ ಇದೆ. ಇವಾಗ ಇನ್ನೂ ಕೂಡ 24 ಅವಸರ ಏನಿಲ್ಲ. ಓಕೆ, ಅವಸರ ಮಾಡುವಂಥ ಅವಶ್ಯಕತೆಯೂ ಕೂಡ ಇಲ್ಲ. ಬಟ್ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಪೇಮೆಂಟ್ ಮಾಡಿಲ್ಲ ಅಂತಂದರೆ ನಿಮಗೆ ಕಡಿಮೆ ಅಮೌಂಟ್ ಏನಾದರೂ ಅನಿಸಿದರೆ ಅಂತಂದ್ರೆ ಕೆಲವೊಂದು ಸ್ಟೂಡೆಂಟ್ ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಕಟ್ಟಿ ಬಂದಿರ್ತಾರೆ. ಇಲ್ಲಿ ಬಂದುಬಿಟ್ಟು ನಿಮಗೆ ಕಡಿಮೆ ಫೀಸ್ ಅಮೌಂಟಿಂದ ಏನಾದರೂ ಕಾಲೇಜ್ ಸಿಕ್ಕಿತ್ತು ಅಂತಂದರೆ ನೀವು ಆಟೋಮೆಟಿಕ್ಲಿ ಆನ್ಲೈನ್ ಕೂಡ ಮಾಡ್ಕೋಬೋದು, ಫೀಸ್ ಕಡಿಮೆ ಇದ್ದರೆ. ಓಕೆ, ಇಲ್ಲ ನಿಮಗೆ ಫೀಸೇ ತೋರಿಸ್ತಿಲ್ಲ, ನಮಗೆ ಆಗಲೇ ಕಾಸ್ಟ್ ಆ್ಯಂಡ್ ಡಿಪಾಸಿಟಲ್ಲಿ ಹಣ ಎಲ್ಲನೂ ಕೂಡ ಒಂದಕ್ಕೆ ಆಗಿಬಿಟ್ಟಿದೆ ಅಂತಂದರೆ ನೀವು ಪೇಮೆಂಟ್ ಮಾಡೋ ಅವಶ್ಯಕತೆ ಇರಲ್ಲ, ಡೈರೆಕ್ಟಾಗಿ ಕಂಫರ್ಮೇಷನ್ ಸ್ಲಿಪ್ ಬಂದುಬಿಟ್ಟಿರ್ತದೆ. ಓಕೆ, ಇಲ್ಲ ಆಲ್ಮೋಸ್ಟ್ ಎಲ್ಲರೂ ಕೂಡ ಪೇಮೆಂಟ್ ಮಾಡ್ಲಿಕ್ಕೆ ಕೇಳಿ ಇರ್ತದೆ, ಜಾಸ್ತಿ ಅಮೌಂಟ್ ಇದ್ದೇ ಇರ್ತದೆ. ಸೊ ಹಂಗಾಗಿ ಏನು ಮಾಡ್ಕೊರಿ, ಚಲನ್ ಡೌನ್ಲೋಡ್ ಅಂತ ಇರ್ತದೆ, ಚಲನ್ ಡೌನ್ಲೋಡ್ ಮಾಡ್ಕೊರಿ. ಅಲ್ಲಿಂದ ಹೋಗ್ಬಿಟ್ಟು ಬ್ಯಾಂಕಿಗೆ ಪೇಮೆಂಟ್ ಮಾಡ್ಕೊತೀರ. ನೀವು ನೆಫ್ಟ್ ಮಾಡ್ಕೊತಿರೋ ಏನು ಮಾಡ್ತಾರೆ, ಒಂದು 3 ಬ್ಯಾಂಕ್ ತೋರಿಸ್ತದೆ, ಯಾವುದಾದ್ರೂ ಒಂದು ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ಕಲ್ಲಿ ತೊಗೊಂಡೋಗಿ ಎಲ್ಲನೂ ಕೂಡ ಲೆಫ್ಟ್ ಮಾಡಿ ಕಳಿಸ್ತಾರೆ. ಓಕೆ, ನಿಮಗೆ 3 ಚಲನಲ್ಲಿ ಬ್ಯಾಂಕ್ ಅವರು ಒಂದು ಚಲನ್ ಇಟ್ಕೊಂಡು ನಿಮಗೆ ಕಾಲೇಜ್ ಕಾಪಿ ಮತ್ತು ಸ್ಟೂಡೆಂಟ್ ಕಾಪಿ ಎರಡು ಕೂಡ ಕೊಟ್ಟಿರ್ತಾರೆ. ನಿಮಗೆ ಆಟೋಮೆಟಿಕ್ಲಿ ಸ್ವಲ್ಪ ಆನ್ಲೈನ್ ಮಾಡೋರಿಗಂತೂ ಇಮ್ಮಿಡಿಯೇಟ್ ಆನ್ಲೈನ್ ಪೇಮೆಂಟ್ ಆದ ತಕ್ಷಣ ಇಮ್ಮಿಡಿಯೇಟ್ ಕಂಫರ್ಮೇಷನ್ ಸ್ಲಿಪ್ ಬಂದಿರ್ತದೆ. ಬಟ್ ನೀವು ಬ್ಯಾಂಕಿಗೆ ಹೋಗಿ ಕಟ್ಟಿರ್ತೀರಿ, ಕೆಲವೊಂದಿಷ್ಟು ನಮಗೆ 1 ಅವರ್ ಅಥವಾ ಕೆಲವೊಂದಿಷ್ಟು ಹುಡುಗರಿಗೆ 2 ಅವರ್, ಕೆಲವೊಂದಿಷ್ಟು ಹುಡುಗರಿಗೆ 4 ಅಥವಾ 5-6 ಅವರ್ ಕೂಡ ಕಾಯ್ಬೋದು. ಓಕೆ, ಟೈಮ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಬ್ಯಾಂಕ್ ಅವ್ರ ಮೇಲೆ ಆಗಿರ್ತದಲ್ಲ, ಸ್ವಲ್ಪ ವೇಟ್ ಮಾಡಬೇಕು. ಅದಾದ ತಕ್ಷಣ ಏನಪ್ಪ ಅಂತಂದರೆ ನಿಮಗೆ ಆಟೋಮೆಟಿಕ್ಲಿ ನಿಮಗೂ ಕೂಡ ಕಂಫರ್ಮೇಷನ್ ಸ್ಲಿಪ್ ಬಂದುಬಿಟ್ಟಿರ್ತದೆ. ಆ ಕಂಫರ್ಮೇಷನ್ ಸ್ಲಿಪ್ಪಲ್ಲಿ ಕೆಲವೊಂದಿಷ್ಟು ಹುಡುಗರು ಭಾಳಷ್ಟು ಹುಡುಗರು ಕೇಳ್ತಾ ಇದ್ರಿ ಡಾಕ್ಯುಮೆಂಟ್ಸ್ ಅಂತ. ನಿಮಗೆ ಕಂಫರ್ಮೇಷನ್ ಸ್ಲಿಪ್ ಡೌನ್ ಮಾಡ್ಕೊರಿ, ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ನಿಮ್ಗೆ ಆಟೋಮೆಟಿಕ್ಲಿ ಅದರಲ್ಲೇ ತೋರಿಸ್ತವೆ. ಆ್ಯಂಡ್ ಮೇನ್ ಥಿಂಗ್ಸ್ ಬಂದುಬಿಟ್ಟು ನಿಮಗೆ ಅದರಲ್ಲಿ ಅದ್ರ ಜೊತೆ ನೀವು ಏನೆಲ್ಲ ರಿಸರ್ವೇಷನ್ ಇದ್ದಿರೋ ನಿಮ್ಮ ಹತ್ರ ಸದ್ಯಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಅದು ಎಲ್ಲನೂ ಕೂಡ ತೊಗೊಂಬಿಡಿ. ಓಕೆ, ಆ ಎಲ್ಲನೂ ಕೂಡ ಡಾಕ್ಯುಮೆಂಟ್ಸ್ ತೊಗೊರಿ. ಅದ್ರ ಜೊತೆಗೆ ಇಲ್ಲಿ ಕಾಣಿಸ್ತಿದೆ ನೋಡಿ, ನೀಟ್ 2025 ಅನುಬಂಧಗಳನ್ನು ಕಾಲೇಜುಗಳಲ್ಲಿ ಸಲ್ಲಿಸಬೇಕು ಅಂತ ಕೊಟ್ಟವ್ರೆ. ಸೊ ಹಂಗಾಗಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಅನುಬಂಧ 1 ಮತ್ತು ಅನುಬಂಧ 9 ಅಂತ ಏನು ಕಾಣಿಸ್ತದೆ, ಎರಡು ಕೂಡ ಸಿಗ್ತವೆ ನಿಮಗೆ. ಇದು ಎಲ್ಲಿ ಬೇಕಪ್ಪ ಅಂತಂದರೆ ನೀವು ಒಂದು ಹೇಳ್ತೀನಿ ನೋಡಿ, ಇವು ಎಲ್ಲಿ ಸಿಗ್ತಾವೆ ಅಂತಂದರೆ ನಿಮ್ಮ ಹತ್ತಿರದ ಯಾವುದಾದ್ರೂ ಕೋರ್ಟ್ ಹತ್ರ ಹೋಗ್ರಿ. ಅಲ್ಲಿ ಕೋರ್ಟ್ ಅದರಗಡೆ ಎಲ್ಲರೂ ಕೂಡ ಭಾಳಷ್ಟು ನಿಮಗೆ ಪ್ರಿಂಟಿಂಗ್ ಹಳೆ ಶಾಪ್ಸ್ಗಳು ಭಾಳಷ್ಟು ಸಿಗ್ತಾವೆ ನಿಮಗೆ. ಸೊ ಅಲ್ಲಿ ಹೋಯ್ತಂದರೆ ಅಲ್ಲಿ ಕೂಡ ನಿಮ್ಗೆ ನೋಟ್ರಿ ಮಾಡಿಕೊಡು ಅಂತಂದರೆ ಎಲ್ಲನೂ ಕೂಡ ನೋಟ್ರಿ ಮಾಡಿಕೊಡ್ತಾರೆ. ಈ ಬಿಫೋರ್ ಫಿಲ್ ಮಾಡ್ಲಿಕ್ಕಂತ ಮುಂಚೆಗೆ ಏನಂತಂದರೆ ನೀವು ಒಂದು ಕಡೆ ಬರ್ಕೊಂಡು ಎಲ್ಲನೂ ಕೂಡ ಫಿಲ್ ಮಾಡಿಸ್ಕೊರಿ, ಎಲ್ಲನೂ ಕೂಡ ಪ್ರಿಂಟ್ ಮಾಡಿಕೊಡ್ತಾರೆ. ಸೊ ನೋಟ್ರಿ ಕೂಡ ಆಗುತ್ತೆ, ಸ್ವಲ್ಪ ಅಮೌಂಟ್ ಕೊಟ್ಟರೆ ಎಲ್ಲನೂ ಕೂಡ ರೆಡಿ ಆಗಿಬಿಡ್ತೀವಿ. ಓಕೆ, ಜಸ್ಟ್ ಹೋಗ್ರಿ. ಯಾಕಂದರೆ ನಮ್ಗೆ ಇದಕ್ಕೆ ಹೇಳೋದು, ಓಕೆ, ನಮ್ಗೆ ಯಾಕೆ ನೀಟಾಗಿ ಹುಡುಗರಿಗೆ ಜಾಸ್ತಿ ಟೈಮ್ ಬೇಕಂತಂದರೆ ಇಂಥ ಎಲ್ಲನೂ ಕೂಡ ಓಕೆ ಅಡ್ಮಿಷನ್ ಆಗಬೇಕಂತಂದರೆ ರಿಸಲ್ಟ್ ಬಂದಾದ ನಂತರ ಅಂತಂದ್ರೆ ಅಲಾಟ್ಮೆಂಟ್ ಆದ ನಂತರವೇ ಕೆಲವೊಂದಿಷ್ಟು ಈ ರೀತಿ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋದು. ಟೈಮ್ ಕೂಡ ಕೊಟ್ಟವ್ರು, ವರಿ ಬೇಡ. ಇವತ್ತೊಂದಿನ ಬೇಕಾದರೆ ಇದು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳೋಕ್ಕೆ, ಪೇಮೆಂಟ್ ಮಾಡ್ಕೊಳ್ಳೋಕ್ಕೆ, ಕಂಫರ್ಮೇಷನ್ ಸ್ಲಿಪ್ ಡೌನ್ ಮಾಡ್ಕೊಳ್ಳೋಕ್ಕೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ಳಿ ಇವತ್ತೊಂದಿನ. ನಾಳೆ ಬೇಕಾದ್ರೆ ನೀವು ಅಡ್ಮಿಷನ್ಗೆ ಹೋಗ್ಬೋದು. 28 ಒಳಗಡೆ ಯಾವಾಗಾದರೂ ಹೋಗ್ರಿ. ಓಕೆ, ಟೈಮ್ ಇದೆ, ವರಿ ಮಾಡ್ಕೊಬೇಡಿ, ಸರಿ. ಇದ್ರ ಜೊತೆಗೆ ನೋಡಿ, ಇದ್ರ ಎಸ್ಪೆಷಲಿ ಕಾಣಿಸ್ತದೆ MBBS ಮತ್ತು BDS ಅಡ್ಮಿಷನ್ಗೆ ಇದಕ್ಕೆ ಕೇಳ್ತಿದ್ದಾರೆ. ಸೊ ಮಾಡ್ಕೋಬೇಕಾಗ್ತದೆ ಎರಡೂ ಕೂಡ. ಓಕೆ, ಎರಡೂ ಕೂಡ ಬೇಕಾಗ್ತದೆ. ಇಲ್ಲಿ ಮೇಲ್ಗಡೆ ಕೊಟ್ಟವ್ರು ನೋಡಿ, ಇದು ಹಳೆಯ ರೀತಿಯಾಗಿ ಪದ್ಧತಿ ಇರೋದು ಏನಿದೆ ನೋಡಿ, ಇಲ್ಲಿ 20 ರೂಪೀಸ್ ಬಾಂಡ್ ಅಂತ ಕೊಟ್ಟವ್ರೆ. ಆ್ಯಂಡ್ ಇದು 100 ರೂಪೀಸ್ ಈ ಸ್ಟ್ಯಾಂಪ್ ಪೇಪರ್ ಅಂತ ಕಾಣಿಸ್ತದೆ ನೋಡಿ. ಸೊ ಹಂಗಾಗಿ ಎರಡೂ ಕೂಡ ನೀವು ಆ ಕೋರ್ಟ್ ಎದುರುಗಡೆ ಹೋಗ್ತಂದ್ರೆ ನೋಟ್ರಿ ಮಾಡ್ಕೊಡಂದ್ರೆ ಅವರೇ ನಿಮ್ಗೆ ಕೊಟ್ಟು ಬಿಡ್ತಾರೆ, ಮಾಡಿಕೊಡ್ತಾರೆ, ವರಿ ಮಾಡ್ಕೊಬೇಡಿ. ಓಕೆ ಸರ, ನಿಮ್ಗೆ ಗೊತ್ತಿರ್ತದೆ, ಹೇಳೋ ಅವಶ್ಯಕತೆ ಇಲ್ಲ. ಎಲ್ಲನೂ ಕೂಡ ಡಾಕ್ಯುಮೆಂಟ್ಸ್ ಜೊತೆಗೆ ನಿಮಗೆ ಕಂಫರ್ಮೇಷನ್ ಸ್ಲಿಪ್ಪಲ್ಲಿ ಏನೆಲ್ಲ ಕೊಟ್ಟಿರ್ತಾರೆ ನೋಡಿ, ಆ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ರಿ. ನಿಮಗೆ ಅಲ್ಲಿ ಹೋಗುವಾಗ ನೀವು ಕೂಡ ಬೇಕಾಗ್ತದೆ, ನಿಮ್ಮ ಫೋನ್ ಕೂಡ ಬೇಕಾಗ್ತದೆ. ಯಾಕಂದರೆ ನಿಮ್ಮ ಒಂದು ಫೇಸ್ ಲಾಗಿನ್ ಇರೋ ಕಾರಣ ಅಲ್ಲೂ ಕೂಡ ಫೇಸ್ ವೆರಿಫಿಕೇಷನ್ ಮಾಡಿಬಿಟ್ಟು OTP ತೊಗೊಂಡು ಏನು ಮಾಡ್ತಾರೆ, ಅಡ್ಮಿಷನ್ ಆರ್ಡರ್ ನಿಮ್ಮ ಕೈಗೆ ಕೊಟ್ಟು ಕಳಿಸ್ತಾರೆ. ಓಕೆ,
ಈ ವರ್ಷ ಮಾಡಿರೋದು. ಆ್ಯಂಡ್ 2 ಥಿಂಗ್ಸ್ ಹೇಳಿದ್ದು, ಒಂದು ಗೌರ್ಮೆಂಟ್ ಸೀಟ್ ಸಿಕ್ಕೋರು ಗೌರ್ಮೆಂಟ್ ಕಾಲೇಜಲ್ಲಿ, ಆ್ಯಂಡ್ ಗೌರ್ಮೆಂಟ್ ಸೀಟ್ ಪ್ರೈವೇಟ್ ಕಾಲೇಜಲ್ಲಿ ಸಿಕ್ಕೋರು ಕೆಗೆ ಅವಶ್ಯಕತೆ ಇಲ್ಲ. ಎಲ್ಲರೂ ಕೂಡ ಎಲ್ಲಿ ಹೋಗಬೇಕು, ಕಾಲೇಜ್ಗೆ ಹೋಗಬೇಕು, ವರಿ ಮಾಡ್ಕೊಬೇಡಿ. ಇದು ಕೂಡ ಅಂದರೆ ಗೌರ್ಮೆಂಟ್ ಸೀಟ್ ಪ್ರೈವೇಟಲ್ಲಿ ಸಿಕ್ಕೋರು ಕೆಗೆ ಹೋಗಿದ್ರು, ಬಟ್ ಈ ಸರ್ತಿ ಡೈರೆಕ್ಟಾಗಿ ಕಾಲೇಜ್ಗೆ ಹೋಗ್ರಿ, ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಸರಿ, ಇದಿಷ್ಟು. ಅದಾದ ನಂತರ ನೆಕ್ಸ್ಟ್ ಕೆಲವೊಂದಿಷ್ಟು ಹುಡುಗರು ಕೇಳ್ತಿದ್ರಿ ಮಾಪಪ್ ರೌಂಡ್ ಬಗ್ಗೆ. ಈ ಸೀಟು ಸಿಕ್ಕಿದೆ ನನಗೆ, ಈಗ ಏನಾದರೂ ಅಂತಂದರೆ ಈಗ ಹೋಲ್ಡ್ ಇಟ್ಕೊಂಡು ಆ ಥರ ಏನಾದ್ರು ಮಾಡ್ಕೊಂಡು ಏನಾದರೂ ಹೋಗ್ತೀನಿ ಅಂತಂದರೆ ಬರಲ್ಲ. ಇದು ಲಾಸ್ಟ್ ರೌಂಡು. ಈಗ ಎಲ್ಲರೂ ಕೂಡ ಮಾಡೋ ಸೀಟ್ ಸಿಕ್ಕೈತೆ ಅಂದರೆ ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಮಾಡ್ತಿಲ್ಲ ಅವರು. ಸೀಟ್ ಸಿಕ್ಕರು ಎಲ್ಲರೂ ಕೂಡ ಅಡ್ಮಿಷನ್ನೇ ಮಾಡ್ಕೊತಿದ್ದಾರೆ. ಅಡ್ಮಿಷನ್ ಮಾಡಿಸ್ಕೊಳ್ಳೇಬೇಕು, ಯಾಕಂದರೆ ಇದು ಲಾಸ್ಟ್ ರೌಂಡ್ ಇರೋ ಕಾರಣ. ಇನ್ನೊಂದು ರೌಂಡ್ ಇಲ್ವಾ, ಇದ್ದಾವೆ ಖಂಡಿತವಾಗ್ಲೂ ಕೂಡ ನಿಮ್ಮ ಮಾಪಪ್ ರೌಂಡ್ ಸ್ಟೇ ವೇಕೆನ್ಸಿ ರೌಂಡ್ ಇದ್ದಾವೆ. ಅವೆಲ್ಲ ಯಾರಿಗಪ್ಪ ಅಂತಂದರೆ ಸೀಟೇ ಸಿಕ್ಕಿಲ್ಲ, ಇದ್ದವ್ರು ಕೂಡ ಸೀಟೇ ಸಿಕ್ಕಿಲ್ಲ ಅನ್ನೋರಿಗೆ ಮಾತ್ರ. ಒಂದು ಕೂಡ ನಾನು ಕೆದಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ, ನೀಟಲ್ಲೇ ಬರೆದಿದ್ದೆ, ಮಾರ್ಕ್ಸ್ ತೊಗೊಂಡಿದ್ದೆ, ಬಟ್ ನಾನು ರಿಜಿಸ್ಟ್ರೇಷನ್ ಆಗಿದ್ದಿಲ್ಲ. ಆ ಟೈಮ್ ಒಳಗೆ ನಂಗೆ ಗೊತ್ತಿರಲಿಲ್ಲ, ರಿಜಿಸ್ಟ್ರೇಷನ್ ಆಗಿದ್ದಿಲ್ಲ. ಇವಾಗ ಹೊಸದಾಗಿ ರಿಜಿಸ್ಟ್ರೇಷನ್ ಆಗಿ ಮತ್ತೆ ರೂಲ್ ನಂಬರ್ ಎಂಟ್ರಿ ಮಾಡಿಬಿಟ್ಟು ನಿಮಗೆ ಮಾಪಪ್ ರೌಂಡ್ ಅಥವಾ ಸ್ಟೇ ವೇಕೆನ್ಸಿ ರೌಂಡ್ ಅಂತ ಮಾಡ್ತಿದ್ದಾರೆ. ಸೊ ಹಂಗಾಗಿ ಈಗ ಯಾರೂ ಕೂಡ ಸ್ಕಿಪ್ ಆಗಕ್ಕೆ ಬರಲ್ಲ, ಅಡ್ಮಿಷನ್ ಆಗಲೇಬೇಕು. ಒಂದು ಕಡೆಯಿಂದ ಕ್ಲಿಯರ್ ಆಗಿಲ್ಲ, ಅದು ನೋಡೋಣ ಬರೋ ದಿನಗಳು ಮಾಡ್ತಾರೆ. ಈಗ ಅಡ್ಮಿಷನ್ ಹಾಕಿವಪ್ಪ, ಎಷ್ಟು ಕೂಡ ಕೆಲವೊಂದಿಷ್ಟು ಹುಡುಗರು ಏನಪ್ಪ ಅಂತಂದರೆ MCCಲಿ ಪಾರ್ಟಿಸಿಪೇಟ್ ಮಾಡೋರು ಇರ್ತಾರೆ. ಸೊ ಆವಾಗ ಮತ್ತೆ ಹೆಂಗಾಗುತ್ತೆ ಕತೆ. ಈಗ ಅಡ್ಮಿಷನ್ ಮಾಡಿಸ್ಕೊಂಡು MCCಲಿ ಪಾರ್ಟಿಸಿಪೇಟ್ ಮಾಡಿದ್ರೆ, ಸೊ ಅಂದರೆ MCCಲಿ ಸೀಟ್ ಸಿಕ್ಕಿಲ್ಲ, ಈಗ 2 ರೌಂಡಲ್ಲಿ ಕೂಡ, ಈ 3rd ರೌಂಡಲ್ಲಿ MCCಲಿ ಸೀಟ್ ಸಿಗ್ಬೋದಲ್ವಾ. ಸೊ ಈ ರೀತಿಯಾಗಿ ಕ್ಲಾರಿಫಿಕೇಷನ್ ಕಡೆಯಿಂದ ಆದಷ್ಟು ಬೇಗ ಬರಲಿ. ಅಡ್ಮಿಷನ್ ಮುಂಚೆಗೆ ಕೊಟ್ಟರೆ ಅಥವಾ ನಾಳೆ ಇನ್ನೊಂದು 2 ದಿನದಲ್ಲಿ ಏನಾದರೂ ಕೊಡಬೇಕಾಗ್ತದೆ, ಇಲ್ಲಾಂದ್ರೆ ನಾನು ಆದರೂ ಇವತ್ತು ಆದಷ್ಟು ಬೇಗ ತಿಳಿಸ್ತೀನಿ. ಓಕೆ. ಸೊ ಬಟ್ ಈ ಸದ್ಯಕ್ಕಂದ್ರೆ ಅಡ್ಮಿಷನ್ ಆಗಲೇಬೇಕು. ಅಡ್ಮಿಷನ್ ಆಗಿ ಬೇಕಾದ್ರೆ ವಾಪಸ್ ನಿಮಗೆ MCCಲಿ ಮತ್ತು 3rd ರೌಂಡಲ್ಲಿ ಸೀಟ್ ಸಿಕ್ಕರೆ ವಾಪಸ್ ಫ್ರೀ ಬಿಡ್ತಾರೋ, ಯಾಕಂದ್ರೆ ಆ ಒಂದು ಸೀಟ್ ಕೂಡ ಖಾಲಿ ಬಿಡೋಂಗಿಲ್ಲ. ಓಕೆ. ಸೊ ಹಂಗಾಗಿ ನೋಡೋಣ ಏನೇನೆಲ್ಲ ಮಾಡ್ತಾರೋ ಹೆಂಗೆ ಕತೆ. ಅದೊಂದು ಇನ್ನೂ ಕೂಡ ಡೌಟಾಗಿ ಉಳ್ಕೊಂಡಿದೆ ಎಲ್ಲರೂ. ಸರಿ ಕಣ್ರು, ಏನಾದರೂ ಅಪ್ಡೇಟ್ ಬಂದರೆ ತಿಳಿಸೋಣ. ಸದ್ಯಕ್ಕಂತ ಇರೋದಷ್ಟೇ. ನೀವು ಏನು ಮಾಡಬೇಕು, ಪೇಮೆಂಟ್ ಮಾಡಿ, ಅದ ತಕ್ಷಣ ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಮಾಡ್ಕೊರಿ, ಅಡ್ಮಿಷನ್ ಆಗಿರಿ. ಸರಿ, ಬಾಯ್.